ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾನಿಂದ ಈಗಾಗಲೇ ನಾವು ಹೊನ್ನಾವರ ಭಾಗದಲ್ಲಿ ನಮ್ಮ ಮಾಜಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ MG ನಾಯ್ಕ ಅವರನ್ನು ಭೇಟಿಯಾಗೋಕೆ ಬಂದಿದ್ದೀವಿ. ಈಗಾಗಲೇ ಅವರು 10 ಹಲವು ಈಗಾಗಲೇ ನಾವು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದುಕೊಂಡು ಬಂದಿದ್ದಾರೆ. ಮತ್ತೇನಂದ್ರೆ ಅವರು ರಾಜಕೀಯದಲ್ಲಿ ನುರಿತ ಒಂದು ಕಲಾವಿದರಂತಲೂ ಕೂಡ ಹೇಳಿರ್ಬೋದು. ಮತ್ತೆ ಅವರ ಒಂದು ಕಾಲಾವಧಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ಬಿಜೆಪಿ ಪಕ್ಷದಲ್ಲಿ ನಡೆದಿದ್ದಾವೆ. ನಮಸ್ಕಾರ, ನಮ್ಮ ಒಂದು ವಾಹಿನಿಗೆ MG ನಾಯ್ಕ ಅವರೇ. ಈಗಾಗಲೇ ನೀವು ಒಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಒಂದು ಉನ್ನತ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರಿ. ಅದ್ರ ಬಗ್ಗೆ ನೀವು ನಡೆದು ಬಂದ ಹಾದಿ ಯಾವ ರೀತಿ ಇತ್ತು? ಯಾಕಂತ ಕೇಳಿದ್ರೆ ನೀವು ಮೊದಲಿಂದನೂ ರಾಜಕೀಯದಲ್ಲಿ ಇದ್ರಾ, ಇಲ್ಲ ಬಿಟ್ಟರೆ ನಿಮಗೆ ರಾಜಕೀಯ ಆಸಕ್ತಿಯಾಗಿ ಬಂತು? ಯಾಕಂದ್ರೆ ಜನರ ಸೇವೆ ಮಾಡಬೇಕು, ನಾನು ಕೂಡ ರಾಜಕೀಯದಲ್ಲಿ ಬೆಳಿಬೇಕು. ಯಾಕಂದ್ರೆ ಇದು ಮೊದಲಿಂದನೂ ಕೂಡ ಬಿಜೆಪಿಯಲ್ಲಿ ಇದ್ರಾ, ಇಲ್ಲಾಂದ್ರೆ ಬೇರೆ ಬೇರೆ ಪಕ್ಷದಿಂದ ನೀವು ಇದು ಮಾಡಿದ್ರ? ಅದ್ರ ಬಗ್ಗೆ ಸ್ವಲ್ಪ ನಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀರಾ? ಸರಿ, ನಾನು ಸಾಧಾರಣ 20 ವರ್ಷ ನನ್ನ BA ಮತ್ತು B.Ed ಗ್ರ್ಯಾಜುಯೇಷನ್ಗೆ 22 ವರ್ಷ ಆದಮೇಲೆ ನಾನು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸಕ್ರಿಯ ಕಾರ್ಯಕರ್ತ. ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಅಂದರೆ ನಮ್ಮ ಪ್ರೊಫೆಸರ್ V.K. ವೀಣಾಕರ್ ಇವರ ಇದರಲ್ಲಿ ಗರಡಿಯಲ್ಲಿ ತಯಾರಾದವು. ವೀಣಾಕರ್ ಅವರು ನಮಗೆ ಮಾರ್ಗದರ್ಶಕರು. ಆಯ್ತು MG ನಾಯ್ಕ ಅವರೇ, ಈಗಾಗಲೇ ಅದು ಎಷ್ಟನೇ ಇಸ್ವಿಯಲ್ಲಿ, ಅದ್ರ ಯಾವಾಗ ಮತ್ತೇನಂದ್ರೆ ಅವ್ರಲ್ಲಿ ನಿಮ್ಮನ್ನ ಬೆಳೆಸಿದಂಥ ನಾಯಕರಿದ್ರು, ದೊಡ್ಡ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು, ಜಿಲ್ಲಾ ಮಟ್ಟದ ನಾಯಕರಾಗಿರ್ಬೋದು, ಆವಾಗ ಸಂಘಟನೆ ಯಾವ ರೀತಿ ಇತ್ತು? ನೀವು ಯಾವ ಮಟ್ಟದಲ್ಲಿ ಕಷ್ಟಪಟ್ಟು ಬೆಳೆಸಿದ್ರಿ? ಕೆಲವೊಂದು ಇದ್ರಲ್ಲಿ ಮೊದಲಿನ ಕಾಲದಲ್ಲಿ ಕೂಡ ಹೇಳ್ತಾರೆ, ನಮ್ಮ ಕಟ್ಟೆ ಮೇಲೆ ಕೂತ್ಕೊಂಡೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು ನಾವು ಅದಂತ. ಕೆಲವೊಂದು ನಾವು ಕಡೆ ಸಂದರ್ಶನಕ್ಕೆ ಹೋದವಾಗ ನಾವು ಕಟ್ಟೆಯಲ್ಲಿ ಕೂತು ಮೀಟಿಂಗ್ ಮಾಡಿದ್ದೀವಿ. ಮತ್ತೇನಂದ್ರೆ ಪಕ್ಷ ಸಂಘಟನೆ ಭಾಳ ಕಷ್ಟಪಟ್ಟಿದ್ದೀವಿ. ಸಂಘ ಪರಿವಾರದವರು ಕೂಡ ಕಷ್ಟಪಟ್ಟಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹಿಂದೂಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ. ಆಗ ನೀವು ಏನಂದರೆ ನೀವು ಕೂಡ ಯಾವಾಗಾದ್ರೂ ಒಂದು ಇಲ್ಲಿ ನಮಗೆ ಒಂದು MLA ಟಿಕೆಟ್ ಆಕಾಂಕ್ಷಿ ಏನಾದ್ರು ಆಗಿದ್ರ? ಮತ್ತೇನಂದ್ರೆ ಇಲ್ಲಿ ಏನಂದ್ರೆ ವಾರ್ಡನ್ನೆಲ್ಲ ಬರ್ತಾ ಅಲ್ವಾ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, 10 ಹಲವು ಇದು ಚುನಾವಣೆ ಬಂದವಾಗ ಅದರಲ್ಲಿ ಏನಾದ್ರು ಆಕಾಂಕ್ಷಿ ಆಗಿದ್ರೆ ಹೇಗೆ? ಸರಿ, ನಾನು ಇದರಲ್ಲಿ ರಾಜಕೀಯದಲ್ಲಿ ಪ್ರವೇಶ ಮಾಡೋದಕ್ಕಿಂತ ಮೊದಲೇ ವಿಶ್ವ ಹಿಂದೂ ಪರಿಷತ್ತಿನ ನಿಷ್ಠಾವಂತ ಕಾರ್ಯಕರ್ತ. ವಿಶ್ವ ಹಿಂದೂ ಪರಿಷತ್ತು ಅಂದರೆ ಇವಾಗ ಗಜಾನೋತ್ಸವ ಅಲ್ಲಿ ಹೊನ್ನಾವರದಲ್ಲಿ ಮಾಡುವಂಥದ್ದು, ಅದೆಲ್ಲ ಸಾಧಾರಣ ಒಂದು 10 ವರ್ಷದ ಕಾಲ ಅದರಲ್ಲೇ ಕಾಲ ಕಳೆದೆ. ಆಮೇಲೆ ಕಾಲಕ್ರಮೇಣ ಈ ವಿಶ್ವ ಹಿಂದೂ ಪರಿಷತ್ತಿಗೆ ಮತ್ತು BJPಗೆ ಒಂದು ನಮನೆ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ BJPಯ ಎಲ್ಲ ಚಟುವಟಿಕೆ ನನ್ನನ್ನು ಆಕರ್ಷಣೆ ಮಾಡಿತು. BJPಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹೇಗೆ ರಾಷ್ಟ್ರೀಯ ವಿಚಾರವನ್ನು ಅಂದರೆ RSS ವಿಚಾರವನ್ನು ಹೇಳ್ತದೋ ಅದೇ ಪ್ರಕಾರ BJPಯಲ್ಲೂ ಅದೇ ವಿಚಾರ ಇರೋದ್ರಿಂದ ನಾನು ಇದರಲ್ಲಿ ತೊಡಗಿಸ್ಕೊಂಡೆ. ಪ್ರಾರಂಭದಲ್ಲಿ ನಾನು ವಿಶೇಷವಾಗಿ ಜಿಲ್ಲಾ ಪಂಚಾಯತು ಅಥವಾ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿದವಲ್ಲ. ಹಾಗಾಗಿ ನಮ್ಮ ಮುನ್ಸಿಪಾಲ್ಟಿ ಚುನಾವಣೆಗೆ ಸ್ಪರ್ಧಿಸಿದ್ದೆ. ಕೆಲವೇ 4 ಮತಗಳಲ್ಲಿ ಸೋತಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ PLD ಬ್ಯಾಂಕು ಅದೆಲ್ಲ ಡೈರೆಕ್ಟ್ರು ಅದೆಲ್ಲ ಸಹಕಾರಿ ಸಂಘದಲ್ಲೂ ನಾನು. ನೀವು ಈಗ ಮುನ್ಸಿಪಾಲ್ಟಿ ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಆವಾಗ ಅದು BJPಯಿಂದನೇ ಟಿಕೆಟ್ ಕೊಟ್ಟಿದ್ರಾ, ಇಲ್ಲಾಂದ್ರೆ ಆವಾಗ BJPಯಿಂದನೇ ಸ್ಪರ್ಧೆ ಮಾಡಿದ್ದೆ. ಆವಾಗ ಕೇವಲ 4 ಮತಗಳಲ್ಲಿ ಇದು. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಕೌಂಟರ್ ಇದು ಕಾರಣ ಇತ್ತು, ಸಮಾಜದ ಓಟು ಅಲ್ಲಿ ಇಲ್ಲವಾಗಿತ್ತು. ಹಾಗಾಗಿ ನಾನು ಕೇವಲ 4 ಓಟಿನಲ್ಲಿ ಸೋಲುವಂಥ ಪ್ರಮೇಯ ಬಂತು. ಅದಾದಮೇಲೆ PLD ಬ್ಯಾಂಕು ಅದು ಬಾಕಿ ಎಲ್ಲ ಬ್ಯಾಂಕಿಗೆ ಇದು ಕೋಆಪರೇಟಿವ್ ಸೊಸೈಟಿಗಳಿಗೆ ನಾನು ಸ್ಪರ್ಧೆ ಮಾಡಿದ್ದೆ, ಅದರಲ್ಲಿ ಗೆದ್ದಿದ್ದೆ. ಹಾಗಾಗಿ ಸಾಮಾಜಿಕ ಜೀವನದಲ್ಲಿ ನಾನು ಹೆಚ್ಚು ಆಸಕ್ತಿಯನ್ನು ಹೊಂದಿದವ. ಆಯ್ತು MG ನಾಯ್ಕ ಅವರೇ, ಈಗಾಗಲೇ ನಿಮಗೆ ಈ BJP ಪಕ್ಷ ಬಲ ಮಾಡೋದ್ರಲ್ಲಿ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರು ಕೂಡ MP ಆಗಿದ್ರು, ಲೋಕಸಭಾ ಇದ್ರು. ಆ ಸಮಯದಲ್ಲಿ ನಿಮ್ಮ ಒಂದು ಏನು ಆ BJP ಪಕ್ಷಕ್ಕೆ ಯಾವ ರೀತಿ ಬಲ ತುಂಬುವಂಥ ಕಾರ್ಯವನ್ನು ನೀವು ಮಾಡಿದ್ರಿ? ಆವಾಗ ಅನಂತಕುಮಾರ್ ಹೆಗಡೆ ಅವರು ನಾನು ಬಹಳ ಆತ್ಮೀಯರು. ಅವರ ಒಂದು ಏಳಿಗೆಗೆ, ಅವರ ಒಂದು ಚುನಾವಣೆಗೆ ನಾನು ಶ್ರಮಪಟ್ಟದ್ದು ಅದು ಅತೀತ. ವಿಶೇಷವಾಗಿ ನಾನು ಎಲ್ಲ ಚುನಾವಣೆಯಲ್ಲೂ ಪ್ರಾಮಾಣಿಕ ಕಾರ್ಯಕರ್ತರನ್ನು ಸೃಷ್ಟಿ ಮಾಡೋದಕ್ಕೆ ನನ್ನ ಕಾರ್ಯ ಭಾಳ ವ್ಯಯ ಮಾಡಿದ್ದೇನೆ.
ಆಯ್ತು, ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರನ್ನ ಕೂಡ ಟಿಕೆಟ್ ಕೊಡದೆ ಅವರು ವಂಚಿಸಿದ್ದಾರೆ, ವಂಚನೆ ಆಗಿದೆ ಅವರಿಗೆ. ಮತ್ತೇನಂದ್ರೆ ಅವರಿಗೂ ಕೂಡ ತೇಜೋವಧೆ ಮಾಡಲಾಗಿದೆ. ನಿಮಗೆ MG ನಾಯ್ಕ ಅವರಿಗೂ ಕೂಡ ತೇಜೋವಧೆ ಮಾಡಲಾಗಿದೆಯಾ? ಯಾಕಂತ ಕೇಳಿದರೆ ಈಗಾಗ ನೋಡಿ, ಈ 10 ಹಲವು ಜನರಿಗೆ ಏನೋ ಟಿಕೆಟ್ ಕೊಡಲಿಲ್ಲ, ಮತ್ತೆ ಹಳೆ ಕಾರ್ಯಕರ್ತರು ಅವರು ನಿಮ್ಮ ಪಕ್ಷದಲ್ಲೂ ಕೂಡ ಭಿನ್ನಮತ ಇದೆ. ಯಾಕಂದ್ರೆ ನಮ್ಮ ಹಳೆ ಮೊದಲೇ RSS ನಿಂದ ಆಗಿರ್ಬೋದು, ಸಂಘ ಪರಿವಾರದಿಂದ ಆಗಿರ್ಬೋದು, ಹಿಂದೂಪರ ಸಂಘಟನೆಯವರಿಂದ ಆಗಿರ್ಬೋದು ಬಂದವರಿಗೆ ಯಾವುದು ಕೂಡ ಟಿಕೆಟ್ ಕೊಟ್ಟಿಲ್ಲ, ಹೊಸಬರಿಗೆ ಮಣೆ ಹಾಕಿದ್ದಾರೆ ಅವರು. ಹೌದಾ? ಅದ್ರ ಬಗ್ಗೆ ಏನಾದ್ರು ನೀವು ಹೇಳ್ತೀರಾ? ಯಾಕಂದ್ರೆ ನೀವು ಅಸಮಾಧಾನ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಅಸಮಾಧಾನ, ನಾನು MLA ಆಕಾಂಕ್ಷಿಯನ್ನು ಅಲ್ಲವಾಗಿದ್ದೆ. ನಾನು ಕೇವಲ ನಿಗಮದ ಆಕಾಂಕ್ಷಿಯಾಗಿದ್ದೆ ಅಷ್ಟೇ. ನಾನು ಸಾಧಾರಣ ರಾಜಕೀಯ ಪಕ್ಷವಾಗಿ BJPಯಲ್ಲಿ ಮಂಡಲದ ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ, ಅಂದರೆ ಜಿಲ್ಲಾಧ್ಯಕ್ಷನ ಆಗೋಕ್ಕಿಂತ ಮೊದಲು 3 ಬಾರಿ 3 ಅವಧಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಡಲ ಅಂದರೆ ಆವಾಗ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಕುಮಟಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ, ಆಮೇಲೆ ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 3 ಅವಧಿ ಇದ್ದೆ. ಹೀಗೆ ಸಾಧಾರಣ ಸುಮಾರು 60 ವರ್ಷದವರೆಗೆ ನನ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತು ಜಿಲ್ಲಾಧ್ಯಕ್ಷನಾದೆ. ಜಿಲ್ಲಾಧ್ಯಕ್ಷನ ಅವಧಿಯಲ್ಲಿ ನಾನು ಬಹಳಷ್ಟು ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದೆ. ಎಲ್ಲ ಅನ್ಯೋನ್ಯ ಭಾಗದಿಂದ ಹಿಂದುಳಿದವರು ಆ ಸಂದರ್ಭದಲ್ಲಿ BJPಗೆ ಬಂದು ಸೇರಿದ್ರು, ಪಕ್ಷ ಬಲ ಆಯಿತು. ಆದರೆ ಪಕ್ಷನೂ ಅಧಿಕಾರಕ್ಕೆ ಬಂತು. ಆ ವೇಳೆ ನನಗೆ ನಿಗಮದ ಆಕಾಂಕ್ಷಿಯಾಗಿದ್ದೆ. ನನಗೆ ಡಿಕ್ಲೇರ್ ಮಾಡುವಾಗ ಅದು ಕೆಲವೇ ಯಾವುದೋ ಒಂದು ಕಾರಣದ ಕೈಯ ಹಿತಾಸಕ್ತಿ ಅದು ಕೆಲಸ ಮಾಡ್ತು, ನನಗೆ ತಪ್ಪಿತು. ಆದರೆ ನಿಮಗೆ ಅಸಮಾಧಾನ ಇದೆ, ಯಾಕಂದರೆ ನಿಗಮ ಒಂದು ಕೊಡಲಿಲ್ಲ. ಮತ್ತೇನಂದ್ರೆ ಈಗಾಗಲೇ ನಿಮ್ಗೆ ಅನಂತಕುಮಾರ್ ಹೆಗಡೆ ಅವರಿಗೂ ತೇಜೋವಧೆ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ನಾವು ತುಕಾರಾಮ್ ನಾಯ್ಕ ಅವ್ರಿಗೂ ಕೇಳಿದವಾಗ ಅವರು ಕೂಡ ಅನಂತಕುಮಾರ್ ಅವರಿಗೂ ಒಂದು ಇದು ಕೊಡದೆ ಅವರು ಈ BJP ಅವ್ರದ್ದು ಹುಟ್ಟುಗುಣ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಮೋಸ ಮಾಡೋದಾಗಿರ್ಬೋದು, ತೇಜೋವಧೆ ಮಾಡೋದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಅದು BJPಯ ಹುಟ್ಟುಗುಣ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾನು ನಿಷ್ಠಾವಂತ ಕಾರ್ಯಕರ್ತ. ನೋವು ಇರುತ್ತೆ, ಆದರೆ ರಾಜಕೀಯವಾಗಿ ಅದು ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಪ್ರಭಾವದಿಂದ ಬೇರೆ ಬೇರೆ ನಿರ್ಣಯಗಳು ಆಗ್ತದೆ. ಅದು ಒಬ್ಬ ವ್ಯಕ್ತಿ ಮೇಲೆ ಇರೋದಿಲ್ಲ, ಸಾಂಘಿಕ ಇದು. ಆವಾಗ ನಿಗಮ ತಪ್ಪಿರಬಹುದು, ಆದರೆ ಅದು ಬೇಸರ ನನಗೇ ಇಲ್ಲ. ಅದನ್ನೇ ಈಗಲೂ ನಾನು ಆ್ಯಕ್ಟಿವ್ ಆಗಿದ್ದೇನೆ. ಪಕ್ಷದ ಎಲ್ಲ ಮೀಟಿಂಗ್ಗಳಿಗೆ, ಜಿಲ್ಲಾ ಕಾರ್ಯಕಾರಿಣಿ ಮೀಟಿಂಗ್ಗಳಿಗೆ ನಾನು ಹಾಜರಾಗ್ತಾ ಇದ್ದೇನೆ ಈ ವಯಸ್ಸಿನಲ್ಲಿ. ಆದರೆ ನೀವು ಜಿಲ್ಲಾ ಕಾರ್ಯಕಾರಿಗಳ ಮೀಟಿಂಗ್ಗೆ ಹಾಜರಾಗ್ತಿದ್ರಿ. ಈಗ ನಿಮಗೆ ಈ ಒಂದು ದೊಡ್ಡ ಮಟ್ಟದ ಹುದ್ದೆ ಏನು ನಿಗಮ ಅಂತ ಹೇಳಿದ್ರಲ್ವ ನೀವು, ಆ ಒಂದು ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಕೊಟ್ಟರೆ ನೀವು ನಿಭಾಯಿಸೋಕೆ ರೆಡಿ ಇದ್ದೀರಾ? ಅಲ್ಲ, ಆವಾಗ ರೆಡಿ ಇದ್ದೆ. ಈ ಪರಿಸ್ಥಿತಿಯಲ್ಲಿ ಇವಾಗ ನಾನು ಆ ಜವಾಬ್ದಾರಿ ಮತ್ತೆ ಬೇಕು ಅನ್ನೋಂಥದ್ದು ಆಸೆ ಮಾಡೋದಿಲ್ಲ. ಆದರೂ ಪಕ್ಷಕ್ಕಾಗಿ ನನ್ನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಹಾಗಾಗಿ ಪಕ್ಷ ನನ್ನನ್ನು ನಿಷ್ಠಾವಂತನಾಗಿ, ಪಕ್ಷ ನಾವು ಆದೇಶ ಮಾಡಿದಾಗ ಆದೇಶದಿಂದ ಕಾರ್ಯಕರ್ತರು ಹುಟ್ಟೋದಿಲ್ಲ, ನಮ್ಮ ಆಚರಣೆಯಿಂದ ಕಾರ್ಯಕರ್ತರು ಬೆಳೀತಾರೆ. ನನ್ನನ್ನು ನೋಡಿ ಕಾರ್ಯಕರ್ತರು ಬೆಳೀತಾರೆ. ಆಯಿತು, ಈಗ RSS ಆಗಿರ್ಬೋದು, ಸಂಘ ಪರಿವಾರದ, ಯಾಕಂದರೆ ಇಲ್ಲ ಅಂಗಪಕ್ಷಗಳಾಗಿರ್ಬೋದು, ಎಲ್ಲದಾಗಿರ್ಬೋದು, ಅವರಿಗೆ ಏನಂದರೆ ಮೂಲತಃ ಬಂದವರಿಗೆ ಯಾವುದೇ ರೀತಿಯಾದಂಥ ಟಿಕೆಟ್ ಕೊಡೋದಾಗಿರ್ಬೋದು ಇದು ಆಗಿಲ್ಲ. ಆದರೆ ಅದರಲ್ಲೂ ಕೂಡ ಭಿನ್ನಮತೀಯರಿದ್ದಾರೆ, ಬಂಡಾಯ ಎದ್ದವರು ಕೂಡ ಇದ್ದಾರೆ. ಇದ್ರ ಬಗ್ಗೆ ತಾವೇನೇನು ಹೇಳ್ತೀರಿ? ಬಂಡಾಯ ಎದ್ದವರಿಗೆ ನಾವು ಮಣೆ ಹಾಕೋದಿಲ್ಲ. ಯಾಕೆಂದರೆ ಎಷ್ಟೋ ಮಂದಿ ಬಂಡಾಯ ಎದ್ದು ರಾಜಕೀಯವಾಗಿ ಮೂಲೆ ಗುಂಪಾದವರು ಇದ್ದಾರೆ. ಬಂಡಾಯ ಪಕ್ಷಕ್ಕೆ, ಇಂಥ ರಾಷ್ಟ್ರೀಯ ಪಕ್ಷಕ್ಕೆ ಬಂಡಾಯ ಶಕ್ತಿಯನ್ನು ಕೊಡೋದಿಲ್ಲ. ನಿಷ್ಠೆ, ಪ್ರಾಮಾಣಿಕತನನ್ನೇ ಶಕ್ತಿಯನ್ನು ಕೊಡ್ತದೆ. ಆಯಿತು, ಈಗಾಗಲೇ MG ನಾಯ್ಕ ಅವರೇ, ಈಗಾಗಲೇ ಭ್ರಷ್ಟಾಚಾರಿಗಳಂತ ನೀವೇನೋ ಗುರುತಿಸಿದ್ರಿ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ರು, ಅವರನ್ನು ಮಣೆ ಹಾಕಿ ನಿಮ್ಮ ಪಕ್ಷಕ್ಕೆ ತಗೊಂಡಿದ್ದಾರೆ ಕೆಲವೊಂದು ಜನರಿಗೆ. ಹೌದಾ?
ಅದ್ರ ಬಗ್ಗೆ ನೀವೇನು ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸಿ? ಯಾಕಂತ ಕೇಳಿದ್ರೆ ಮೊದಲನೇದಾಗಿ ನೀವೇನು ಹೇಳಿದ್ರಿ, ನಮ್ಮದು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಎಲ್ಲದು, ಆದರೆ ಈಗಾಗಲೇ ಪೂರಾ ಜನ ಅದ್ರಲ್ಲಿ ಸೇರ್ಕೊಂಡವ್ರು ಏನು ಎಲ್ಲ ಭ್ರಷ್ಟ್ರೆ. ಯಾಕಂದರೆ ಅವರು IT ದಾಳಿಗಳಾಗಿರ್ಬೋದು, ಅವ್ರು ಆಗೋ ಸಮಯದಲ್ಲಿ ಈ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಈ ಪಕ್ಷಕ್ಕೆ ಸೇರಿದ ನಂತರ ಬರೋಕ್ಕೊಂದು ಮಾಫಿ ಅಂತ ಹೇಳ್ತೀವಲ್ವಾ, ಅಂಥದ್ರಲ್ಲಿ ನಿಮ್ಮ ನಿದರ್ಶನಗಳು ನಿಮ್ಮ ಪಕ್ಷದಲ್ಲಿ ಭಾಳಷ್ಟು ಕಡೆ ಇದೆ, ಹೌದಾ? ಈಗ ಪ್ರತಿಯೊಂದು ರಾಜ್ಯದಲ್ಲೂ ಇದೆ, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಇದೆ. ಈಗಾಗಲೇ ನಾವು ಬೆಳಗಾವಿಯಲ್ಲಿ ಹೋದರೆ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅವರಿಗೆಲ್ಲ ಈ ಪಕ್ಷದಲ್ಲಿ ಜಾಯಿನ್ ಮಾಡ್ಕೊಂಡ್ರೆ. ಯಾಕಂದ್ರೆ ಅವ್ರ ವಿರುದ್ಧ ಇದ್ದಾಗ, ಕಾಂಗ್ರೆಸ್ನಲ್ಲಿ ಇದ್ದಾಗ ಅವ್ರು ಏನಂದ್ರು ಅಂದರೆ ನಿಮ್ಮದು ಭ್ರಷ್ಟಾಚಾರ ತಾಂಡವಾಡ್ತಿದೆ ಈ ಥರ ಎಲ್ಲ ಹೇಳಿದ್ರು. ಎಲ್ಲ ಭ್ರಷ್ಟಾಚಾರಿಗಳು ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಇವಾಗ ಆಲ್ರೆಡಿ. ಅಂದರೆ ನಿಮ್ಮದು ಮೊದಲಿನ ತತ್ವ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಈಗ ನಡೀತಾ ಇದೆ ಈ ಪಕ್ಷ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಕೆಲವು ಸಲ ಅನಿವಾರ್ಯವಾಗುತ್ತೆ. ಈ ರಾಜಕೀಯ ಪಕ್ಷ ಸಂಘಟನೆ ಬೆಳೆಸಬೇಕು ಅಂದಾಗ ಕೆಲವು ಸಲ ಎಲ್ಲ ಫ್ಯಾಕ್ಟ್ರನ್ನು ನಾವು ನೋಡಬೇಕಾಗುತ್ತೆ. ಈ ಭ್ರಷ್ಟಾಚಾರಿಗಳನ್ನು ಪೂರ್ಣ ಮೂಲ ಗುಂಪು ಮಾಡ್ತಾ ಅನ್ನುವಂಥ ಘೋಷಣೆ ಮಾಡಿ ಎಲ್ಲ ರಾಜಕೀಯದ ಭ್ರಷ್ಟರನ್ನು ಹೊರಗಾಕಿದ್ರೆ ರಾಜಕೀಯ ಪಕ್ಷನೂ ಬೆಳೆಯೋದಿಲ್ಲ. ಭ್ರಷ್ಟರು ಇರಬೇಕು, ಒಳ್ಳೆಯವರು ಇರಬೇಕು, ಎಲ್ಲ ಸಮ್ಮಿಶ್ರವಾಗಿ ನಾವು ಪಕ್ಷವನ್ನು ಬೆಳೆಸಿದಾಗ ಕ್ರಮೇಣ ಪಕ್ಷ ಮೇಲೋದಂಗೆ ಟಾಪ್ನಲ್ಲಿ. ಈಗ ನಮ್ಮ ಮೇಲ್ಗಡೆ ಯಾರಿದ್ದಾರೆ? ಮೋದಿಯವರಿದ್ದಾರೆ, ಅಮಿತ್ ಶಾ ಇದ್ದಾರೆ. ಅವರೆಲ್ಲ ಆದರ್ಶ. ಅವರು ಆಯಿತು. ಈಗಾಗಲೇ ನೋಡಿ, ಈಗ ನಾ ಹೇಳ್ತಿರೋದು ಆ ಥರ ಅಲ್ಲ. ಮೊದಲೇ ನೀವಾಗಿ ಪ್ಲಾಟ್ಫಾರ್ಮ್ ಹಾಕಿದವಾಗ ನಿಮ್ಮದು ತತ್ವ ಸಿದ್ಧಾಂತಗಳು ಏನಿತ್ತು, ನಮ್ಗೆ ಇದಕ್ಕೆ ಈಗ ನಮ್ಮ ಭ್ರಷ್ಟಾಚಾರ ವಿರುದ್ಧ ಮತ್ತು ಇದು ಅದು. ಯಾಕಂದರೆ ಸೆಕ್ಯುಲರ್ ಈಗ ಹಿಂದೂ ಪರ ಸಂಘಟನೆ ನಿಮ್ದು ಇದಕ್ಕೆಲ್ಲ ಇದು ಹೇಳ್ತಿದ್ವಲ್ಲ, ಈಗ ಭ್ರಷ್ಟಾಚಾರಿಗಳಿಗೆ ನಿಮ್ಮ ಪಕ್ಷದಲ್ಲಿ ತಂದು ಇದು ಮಾಡ್ಕೊಂಡಿದ್ದಾರೆ. ಯಾಕಂತ ಕೇಳಿದರೆ ನೋಡಿ, ಈಗಾಗಲೇ ದೊಡ್ಡ ದೊಡ್ಡ ನಾಯಕರದಾಗಿರ್ಬೋದು, ಅವ್ರದ್ದು ಕೂಡ ಭ್ರಷ್ಟಾಚಾರಗಳು ಚಿಕ್ಕಾಪಟ್ಟಿ ಲೆಕ್ಕದ ಹೊರಗಿದೆ. ಯಾಕಂದರೆ ನಿಮ್ಮ ಪಕ್ಷಕ್ಕೆ ಮತ್ತು ಈ ವಿರೋಧ ಪಕ್ಷಕ್ಕೆ ವ್ಯತ್ಯಾಸನೇ ಇಲ್ಲ ಆಗ್ಬಿಟ್ಟಿದೆ. ಯಾಕಂತ ಕೇಳಿದ್ರೆ ಅವ್ರು ಬಿಟ್ಟಿರುವಂಥದ್ದು ನಿಮ್ಮ ತಗೊಳ್ತಿದ್ದಾರೆ ನಿಮ್ಮ ಪಕ್ಷದಲ್ಲಿ, ಹೌದಾ? ಯಾಕಂದ್ರೆ ಭ್ರಷ್ಟಾಚಾರ ಇಡಿ ಗಿಡಿ ಎಲ್ಲ ಮೇಲೆ ಇರ್ತದೆ. ಯಾಕಂದ್ರೆ ಸೆಂಟ್ರಲ್ ಕೇಂದ್ರ ಅಂಡರ್ ಇರೋದ್ರಿಂದ ಅವ್ರು ದಾಳಿ ಮಾಡ್ತಾರೆ ಅಂದ ಕೂಡಲೇ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಡ್ಬಿಡ್ತೀರಾ. ಆವಾಗ ನೀವು ಸ್ವಾಗತರವಾಗಿ ಸೇರಿಸ್ಕೊಳ್ತೀರಾ. ಮೊದಲನೇ ಏನಾಗಿತ್ತು, ನಿಮ್ಮ ಮಾತು ಏನಾಗಿತ್ತು ಕೇಳಿದ್ರೆ, ನಮ್ಮ ಭ್ರಷ್ಟಾಚಾರ ವಿರೋಧಿ ಮತ್ತು ನಮ್ದು ಏನಂದ್ರೆ ನಮ್ದು ಇದಕ್ಕೆ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರ್ಬೇಕು. ಮತ್ತು ನಿಮ್ಮ ಪಕ್ಷಕ್ಕೆ ಆ ಪಕ್ಷ ವ್ಯತ್ಯಾಸನೇ ಇಲ್ಲಲ್ಲ? ವ್ಯತ್ಯಾಸ ಇಲ್ಲ. ಆದರೆ ಆ ಭ್ರಷ್ಟಾಚಾರಿಗಳಲ್ಲೂ ನಾವು ಕೆಲವು ಇದನ್ನು ಶಕ್ತಿಯನ್ನು ಸರಿಯಾಗಿ ಮೌಲ್ಡ್ ಮಾಡಿದಾಗ ಅವರು ಪಾರ್ಟಿಯಲ್ಲಿ ಶಕ್ತಿಯಾಗಿ ನಾವು ರೂಪಾಂತರ ಮಾಡ್ಕೊಳ್ಳಿವರು. ಭ್ರಷ್ಟಾಚಾರಿಗಳು ಅಂತ ನಾವು ಈಗ ರಾಜಕೀಯ ಇಷ್ಟು ಬೆಳೆದಂಗೆ ಎಲ್ಲ ನಮ್ಮನೆ ಸೋರ್ಸ್ಗಳು ಬೇಕಾಗುತ್ತೆ. ಈಗ ಎಲ್ಲ ಪ್ರಾಮಾಣಿಕರು ಇದು ಮಾಡಿಕೊಂಡು ಬರೀ ಪ್ರಾಮಾಣಿಕರನ್ನೇ ಮಾಡಿ ಪಾರ್ಟಿ ಕಟ್ಟಬೇಕು ಅಂದರೆ ಅದು ಈಗ ನಂಬರ್ ಗೇಮ್. ರಾಜಕೀಯ ಅಂದರೆ ಶಕ್ತಿ, ಸಂಖ್ಯೆ ಮೇಲೆ ಸಂಖ್ಯಾಬಲ, ಜನಬಲ, ಜಾತಿ ಬಲ, ಸಂಖ್ಯಾಬಲ. ಅಲ್ಲಲ್ಲ, ಅದು ಆಯಿತು. ಈಗಾಗಲೇ ನೋಡಿ ಭ್ರಷ್ಟಾಚಾರ ಆಗಿರ್ಬೋದು. ಮತ್ತೇನಂದ್ರೆ ಈಗ ನಿಮ್ಮ ಪ್ರಧಾನಿಯವರು ಏನಂದ್ರು, ನಾವು ನಮ್ಗೆ ಆಡಳಿತ ಕೊಟ್ಟರೆ ನಾವು ಹಿಂಗೆ ಮಾಡ್ತೀವಿ ಹಾಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಿಮ್ಗೆ 10-11 ವರ್ಷ ಆಯಿತು ಆಡಳಿತ ಕೊಟ್ಟರೆ ನೀವು ಅದೇ ಹಳೆ ಕೆಸೆಟನ್ನು ಹಾಕ್ತಿದ್ದೀರಿ. ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತ ನಿಮ್ಗೆ ಕೊಟ್ಟಿರೋದು, ಹೌದಾ? ನಿಮ್ಗೆ ಕೊಟ್ಟಾವಾಗ ನೀವು ಮತ್ತೆ ಹಿಂದೆ ಹೋಗುವಂಥ ಕೆಸೆಟ್ ಇಟ್ಕೊಳ್ತಾ ಇದ್ದಾರೆ ಈಗ ನಿಮ್ಮ ಪಕ್ಷದವರು. ಈಗ ನಿಮ್ಮ ಪಕ್ಷವನ್ನು ಸಮರ್ಥನೆ ನೀವು ಮಾಡ್ಕೊಳ್ತಾ ಇದ್ದೀರಾ, ಹೌದಾ? ಸಮರ್ಥನೆ ಮಾಡ್ಕೊಂಡಾಗ ನೀವು 10-11 ವರ್ಷ ಆಡಳಿತವನ್ನು ನಿಮಗೆ ಜನ ಕೊಟ್ಟರು. ಜನ ಇವರ 70-80 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. RSS ಅಂದ್ರೆ 1922ರಿಂದ ಪ್ರಾರಂಭ ಆಗಿದೆ. ಆವಾಗ ಕೊಟ್ಟ ನಂತರ ಈಗ ಮತ್ತು ಹಳೆ ಕಡೆಗೆ ಹೋಗ್ತಾ ಇದ್ದಾರೆ ಅವರು. ಯಾಕಂದರೆ ಇಂದಿರಾ ಗಾಂಧಿ ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ನೆಹರು ಏನು ಮಾಡಿದ್ರು, ಅದು ಏನಂದಿದ್ರೆ ನಾವೆಲ್ಲ ಸುಧಾರಣೆ ಮಾಡ್ತೀವಿ ಅಂತ ಹೇಳಿದಾಗ ನಿಮಗೆ ಅವ್ರ ಪಕ್ಷದವರಿಗೆ ವ್ಯತ್ಯಾಸನೇ ಇಲ್ಲ. ಯಾಕಂತ ಕೇಳಿದ್ರೆ ನೀವು ಹಿಂದೆ ಆಗೋದಿದ್ರೆ ಕಾಂಗ್ರೆಸ್ ಪಕ್ಷನೇ ಇರ್ಬೋದಾಗಿತ್ತಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಪುನಃ ಕಾಂಗ್ರೆಸ್ಸಿನ ಅವ್ಯವಹಾರ, ದುರಾಡಳಿತ ಅದನ್ನೆಲ್ಲ ನೋಡಿದಂಥವ್ರು ಈಗ ಮುಂದಿನ ಚುನಾವಣೆಗೆ BJP ಮೊದಲಿನ ವೈಭವದಲ್ಲೇ ಬರ್ತದೆ ಹೇಳುವಂಥದ್ದು ನಮ್ಮ ಇದು. ಹೌದು, ಈಗಾಗಲೇ ಮೋದಿಯವರು ಹೇಳಿದರು 400ಕ್ಕೆ ಪಾರ್, ನಾವು 400 ದಾಟೋಗ್ತೀವಿ ಅಂತ. ಈಗ ನೋಡಿಬಿಟ್ರೆ ಅವರಿಗೆ ಈಗ ಏನು ಆಂಧ್ರ ಪ್ರದೇಶದವರು ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಅವ್ರ ಬಹುಮತವನ್ನು ವಾಪಸ್ ತಗೊಂಡ್ರೆ ನಿಮ್ಮ ಪಕ್ಷ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಮುಂದಿನ ದಿನದಲ್ಲಿ ಬಹುಮತದಲ್ಲಿ ಬರ್ತೀರಿ ಅಂತ ಯಾವ ರೀತಿಯಲ್ಲಿ ನೀವು ಇದು ಮಾಡ್ತೀರಿ? ಇಲ್ಲ, ಆ ಆತ್ಮವಿಶ್ವಾಸ ನಮ್ಮ ನಾಯಕರಿಗಿದೆ. ಅವರು ಅದೇ ಹೇಳಿದರು, ಈಗ 2024ರಲ್ಲಿ ನಾವು 400ಕ್ಕೆ ಪಾರ್ ಮಾಡ್ತೀವಿ ಅಂತ. ಯಾಕಂದರೆ ಈಗಾದರೂ ಕೂಡ ಯಾವಾಗೂ ಸರ್ಕಾರ ಬೀಳ್ಬೋದು. ಯಾಕಂದರೆ ಅವರು ಬಹುಮತವನ್ನು ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ಅದನ್ನು ತಗೊಂಡ್ರೂ ಕೂಡ ಬ್ಯಾಕಿಪ್ ವಿರೋಧ ಪಕ್ಷದವರು ಮಾಡ್ಬೋದು ಅಧಿಕಾರವನ್ನು. ಈಗ ಕಳೆದ ಬಾರಿನೂ 400 ದಾಡ್ತದೆ 400ಕ್ಕೆ ಪಾರ್ ಅಂತ ಒಂದು ಭಾಷಣ ಮಾಡಿದ್ರಲ್ವಾ, ಜನರನ್ನು ಇದು ಮಾಡ್ತಾನೆ ಇದ್ರು. ಯಾಕಂದರೆ ಡಾಲರ್ ರೇಟ್ ಆಗಿರ್ಬೋದು, ಇದು ರೇಟ್ ಆಗಿರ್ಬೋದು, ಅದು 90 ಗಡಿ ದಾಟ್ತಾ ಇದೆ. ಮೊದಲೇ ಮನಮೋಹನ್ ಸಿಂಗ್ ಇದ್ದಾಗ 82ರಲ್ಲಿ ಇತ್ತು. ಈಗ ಬಂಗಾರ ರೇಟ್ ಎಲ್ಲ ಗಗನಕ್ಕೂ ಜಾರ್ತಾ ಇದೆ. ಅದಕ್ಕೋಸ್ಕರ ಈಗಾಗಲೇ ಅವರು ಮತ್ತೆ
ಇದು ನಮ್ಮ ಎಕಾನಮಿಕ್ ವಿಷಯಕ್ಕೆ ಆರ್ಥಿಕತೆಗೆ ಹೋಗ್ಬಿಟ್ರೆ ನಮ್ಮ ದೇಶ ಭಾಳ ಹಿಂದೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಆರ್ಥಿಕತೆ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದ್ರೆ ಬಂಗಾರದ ರೇಟ್ ಎಲ್ಲ ನೋಡಿದ್ರಲ್ವ ನೀವು, ಅದಕ್ಕೋಸ್ಕರ. ಆದರೆ ಅದು ಆರ್ಥಿಕತೆನೂ ಬಿ ಜೆ ಪಿಯಿಂದ ಇಂಪ್ರೂವ್ ಆಗ್ತದೆ. ಅಲ್ಲ, ನೀವು ಆರ್ಥಿಕತೆ ಬಿಜೆಪಿ ಇಂಪ್ರೂವ್ ಅಂತ ಆಗ್ತಂತ ಹೆಂಗೆ ಹೇಳ್ತೀರಿ? ಯಾಕಂದ್ರೆ ಈಗ ಡಾಲರ್ ರೇಟ್ ಪೌಂಡ್ ರೇಟ್ ನೋಡಿ ಯಾವ ರೀತಿ ಏರ್ತಾ ಇದೆ. ಯಾಕಂದ್ರೆ ಅಲ್ಲೂ ಏರ್ತಾ ಇದೆ, ಬಂಗಾರ ದರನೂ ಏರ್ತಾ ಇದೆ, ಎಲ್ಲದಕ್ಕೂ. ಈಗ ನೋಡಿ, ಅವರು ಕೋಟೆ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದ್ರಂತ. ಈಗ GST ಈಗ ಕಡಿಮೆ ಮಾಡ್ತಾ ಇದ್ದಾರೆ. ಮೊದಲೇ GST ಕಡಿಮೆ ಮಾಡಿದ್ರೆ ಎಕಾನಮಿಕ್ ಎಷ್ಟೋ ಸ್ಟ್ರಾಂಗ್ ಆಗ್ತಿತ್ತು ನಮ್ದು. ಜಿ ಎಸ್ ಟಿ ಕಡಿಮೆ ಮಾಡಿ ಈಗ ಒಂದು ನಮ್ಮನೆ ಸ್ಟ್ಯಾಂಡರ್ಡ್ ಇದನ್ನು ಇಟ್ಟಿದ್ದಾರೆ. ಅಂದರೆ ಯಾವುದಕ್ಕೆ GST ಹೆಚ್ಚು ಮಾಡಬೇಕು, ಯಾವುದಕ್ಕೆ ಕಡಿಮೆ ಮಾಡಬೇಕು ಅನ್ನುವಂಥ ಇದು ಪರಿಜ್ಞಾನ ಈಗ ಇಂಪ್ಲಿಮೆಂಟ್ ಮಾಡೋದು. ಇದು ರಾಜಕೀಯ ಇದರಲ್ಲಿ ಇದು ವ್ಯವಹಾರದಲ್ಲಿ ಒಳ್ಳೆ ಇದು ಬರ್ತದೆ. ಆಯಿತು, ಈಗ 1999ರಲ್ಲಿ ವಾಜಪೇಯಿನವರು ಈಗಾಗಲೇ ಪ್ರಧಾನಿ ಇದ್ದರು. ಆವಾಗ ಕಾರ್ಗಿಲ್ ಯುದ್ಧ ಮಾಡಿದರು. ಅವರು ಬಹುಮತದಲ್ಲಿ ಇಳಿದಿದ್ರು ಕೂಡ ಒಂದು ಕಾರ್ಗಿಲ್ ಯುದ್ಧವನ್ನು ಮಾಡಿದ್ರು ಅವರು. ಆದರೆ ಇವರು ಬಹುಮತದಲ್ಲಿದ್ದರೂ ಕೂಡ ನಮ್ಮ ಮೊನ್ನೆ ಇದರಲ್ಲಿ ಆಗಿತ್ತಲ್ವಾ ದಾಳಿಗೆ, ಅದಕ್ಕೆ ಬುದ್ಧಿ ಕಲ್ಸೋಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಯಾಕಂತ ಕೇಳಿದರೆ ಅದು ಎಕಾನಮಿಕ್ ಸ್ಟ್ರಾಂಗ್ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕಂದರೆ ಅವರಿಗೊಂದು ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲ್ಸೋಕೆ ಆಗ್ತಾ ಇಲ್ಲ. ಹಿಂಗೆ ಮಾಡ್ತೀವಿ ನಾವು, ಹಾಂಗೆ ಮಾಡ್ತೀವಿ ಅಂತ. ಮತ್ತು ಇವರೆಲ್ಲ ವಾಪಸ್ ಎಲ್ಲ ಕದಮಿರಾಮ್ ಅಂತ ನೀವು ಅಲ್ಲಿ ವಾಪಸ್ ತಗೊಂಡ್ರಲ್ವಾ. ಈಗ ಇವ್ರು ಇಷ್ಟೇ ಹೇಳ್ಕೊಳ್ಳುವಂಥ ಕೇಂದ್ರ ಸರ್ಕಾರ ಒಂದು ಪಾಕಿಸ್ತಾನಗಾಗಿರ್ಬೋದು ಅವ್ರಿಗೊಂದು ಬುದ್ಧಿ ಕಲ್ಸೋಕೆ ಆಗ್ತಾ ಇಲ್ಲ. ಈಗ ಹೈಟೆಕ್ ಯುಗದಲ್ಲಿ ಮತ್ತೇನಂದ್ರೆ ನಮ್ಮ ಯೋಧರು ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಯಾಕಂದರೆ ರಾಜಕೀಯ ಇದರಲ್ಲಿ. ಯಾಕಂತ ಕೇಳಿದ್ರೆ ಇವ್ರು ಹೇಳ್ಕೊಳ್ಳೋದು ಅಷ್ಟೇ ಬಿಟ್ಟರೆ ಬಾಕಿ ನೋಡಿ 10 ಲಕ್ಷ ಸುಟ್ಟು 15 ಲಕ್ಷ ಬೂಟ್ ಅನ್ಕೊಂಡು ಏನೋ ಹೇಳ್ತಾರಲ್ವ. ಮತ್ತು ಜಪಾನ್ಗೆ ಆಳ್ಮೆ ತಿನ್ನಕ್ಕೆ ಹೋಗ್ತಾರೆ. ಯಾಕಂದರೆ ಗಾಂಧೀಜಿಯವರು ಏನಂತ ನಾವು ಕಾಂಗ್ರೆಸ್ನವ್ರು ಕೇಳಿದ್ರೆ, ಗಾಂಧೀಜಿಯವರು ಅವ್ರು ಕೋಟ್ಯಾಧೀಶ್ವರ ವಂಶದಲ್ಲಿ ಆಡಿ ಬೆಳೆದವರು. ಆದರೂ ಕೂಡ ಅವ್ರು ಒಂದು ಪಂಜೆಯಲ್ಲಿ ದಿನ ತೆಗೆದವರು. ಇವರು ಚಾ ಮಾರ್ಕೊಂಡು ಬಂದವರು. ನಾವು ಕಡಬಡವರು, ಪಕ್ಕೀರು ಗೀಕಿರು ಅಂತ ಹೇಳ್ಕೊಂಡು ಅವರು 15 ಲಕ್ಷ 10 ಲಕ್ಷ ಸೂಟೆಲ್ಲ ಹಾಕೊಂಡು ತಿರುಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ? ಅದು ಸಮರ್ಥನೆ ಅಂದರೆ ಈಗ ಕಾಂಗ್ರೆಸ್ಸು ತನ್ನ ಎಲ್ಲ ಇದರಲ್ಲೂ ಸೋತಿದೆ ಇದರಿಂದ. ಹಾಗಾಗಿ ಈಗ ಕಾಂಗ್ರೆಸ್ಸಿನ ಬಲ ಭಾಳ ಕಡಿಮೆ ಆಗಿದೆ. ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ಸನ್ನು ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ. ಅಲ್ಲ, ಈ ಕಾಂಗ್ರೆಸ್ ಏನಂದರೆ ಜಾತ್ಯತೀತವಾಗಿ ಸೆಕ್ಯುಲರ್ ಯಾವ್ದಾವ್ದು ಇದೆ ಪಾರ್ಟಿಗಳಿದೆ ಅದೆಲ್ಲ ಕಾಂಗ್ರೆಸ್ ಘಟಬಂಧನದಲ್ಲಿದೆ. ಹೌದಾ? ಘಟಬಂಧನ ಇದು ಆಧಾರದ ಮೇಲೆ ಅವರು ಒಂದು ಸರ್ಕಾರವನ್ನು ನಡೆಸ್ಬೋದು ಮುಂದಿನ ದಿನಗಳಲ್ಲಿ. ಈಗ ಏನಾಗ್ತದೆ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸ್ಬೋದು. ಈಗಾಗಲೇ ಅವ್ರೇನಂತಾರೆ, ಈಗ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ನಮ್ಮ ಏನು ಚೀನಾದವರಿಗೂ ಆಗಿರ್ಬೋದು ಬುದ್ಧಿ ಕಲಿಸಿದ್ರು, ಬಾಂಗ್ಲಾವನ್ನು ವಿಭಜನೆ ಮಾಡಿದರು. ಅವ್ರು ಮತ್ತೆ ಉಳಿದವನೇ ಒಡಿ ಅನ್ಕ ಕಡಬಡವರಿಗೆ ಒಳ್ಳೊಳ್ಳೆ ಒಂದು ಜಾಗನಾದರೂ ಸೂರನಾರು ಮಾಡಿಕೊಟ್ಟಿದ್ರು ಅವರು. ಮತ್ತೇನಂದರೆ ಇವ್ರ ಕಾಲಾವಧಿಯಲ್ಲಿ ಏನೂ ಆಗಿಲ್ಲ. ಯಾಕಂದರೆ ಹಸಿರು ಕಾರ್ಡು ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿರುವಂಥದ್ದು. ಅವರಲ್ಲಿ ಆಗಿರುವಂಥ ಏಮ್ಸ್ ಆಗಿರ್ಬೋದು, ಮತ್ತೇನಂದರೆ ಎಲ್ಲ ಮೆಡಿಕಲ್ ಕಾಲೇಜ್ಗಳು ಇಷ್ಟೆಲ್ಲ ಆಗಿದ್ರು ಕೂಡ ಇವ್ರ ಕಾಲಾವಧಿಯಲ್ಲಿ ಏನು ಒಂದು ಇದನ್ನು ಕೂಡ ಆಗ್ತಾ ಇಲ್ಲ. ಯಾಕಂದರೆ ಬಡ ಜನರಿಗೆ ಒಂದು ಇದು ಸಿಗುವಂಥದ್ದು. ಮತ್ತು ನೋಡಿ, ನೋಟ್ ಬ್ಯಾನಿಂದ ಯಾರೂ ಕಳ್ಳರು ಸಿಗಲಿಲ್ಲ. ಹೌದಾ? ಒಂದೇದು GSTಯಿಂದ ಎಲ್ಲ ಎಕಾನಮಿಕ್ ಲಾಸ್ ಆಯಿತು. ಇವ್ರು ಯಾವುದನ್ನು ಮಾಡ್ತಾರೆ ಅದು ಯಾವುದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಅದು ಸಮರ್ಪಕವಾದಂಥ ಮಾಡುವಂಥದ್ದು. ಈಗ ನೋಡಿ, ನೋಟ್ ಬ್ಯಾನಿಂದ ನಿಮಗೆ ನಮ್ಮ ದೇಶಕ್ಕೆ ಆರ್ಥಿಕತೆ ಹೊಡೆತ ಬಿದೆ ಅಂತ ನಿಮ್ಗೆ ಕಾಣಿಸಲ್ವಾ? ಅದು ನೋಟ್ ಬ್ಯಾನಿಂದ ಆರ್ಥಿಕತೆಗೆ ಹೊಡೆತ ಬೀಳಲಿಲ್ಲ ಅಂತ. ನೀವು ಕಳ್ಳರನ್ನ ಹಿಡಿತೀನಿ ಅಂತ ಹೇಳಿದ್ರಿ. ಕಳ್ಳರನ್ನ ಅವ್ರ ರಾಜ್ಯದಲ್ಲಿ ಸಿಕ್ಕಿದ್ರು. ವಜ್ರ ಕಳ್ಳರು ಅವ್ರ ರಾಜ್ಯದಲ್ಲಿ ಸಿಕ್ಕರು, ಬಾಕಿ ಯಾರ ರಾಜ್ಯದಲ್ಲಿ ಸಿಗಲಿಲ್ಲ. ಅವ್ರು ಗುಜರಾತ್ನಲ್ಲಿ ಸಿಕ್ಕಿದ್ರು. ಮತ್ತೇನಾಗ್ತದೆ ಅಂದರೆ ಕಾಲದನ್ ಲಾಯಂಗೆ ಅಂತ ಹೇಳಿದವರು ಇದರ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕಿನ ನಾನು ಕಪ್ಪು ಹಣವನ್ನು ತರ್ತೀನಿ ಅಂತ ಹೇಳಿದವರು. ಪ್ರತಿಯೊಂದು ಅಕೌಂಟಿಗೆ 15 ಲಕ್ಷ ಬೀಳ್ತದೆ ಅಂತ ಹೇಳಿದ್ರು. ಈ ಕಾಲದಂತರು ಅಂತ ಈಗ ನೋಡಿ, ಅಮೆರಿಕಾ ಒಬಾಮಾ ಅವರಿಗೆ ಒಂದೇ ಮಾತನ್ನು ಕೊಟ್ಟಿದ್ರು. ಯಾಕಂತ ಕೇಳಿದರೆ ಅವರು ಒಬಾಮಾ ಅವ್ರು ಏನು ಹೇಳಿದ್ರು ಅಂದರೆ, ನಾನು ರಾಷ್ಟ್ರಪತಿ ಆದರೆ ನಾನು ಕಪ್ಪು ಹಣವನ್ನು ತರ್ತೀನಿ ಅಂತ ಹೇಳಿದರು. ಅವರು ತಂದೆ ತೀರಿದ್ರು. ಅಲ್ಲಿ ಎಕಾನಮಿಕ್ ಸ್ಟ್ರಾಂಗ್ ಆಯಿತು. ನಮ್ಮ ದೇಶದ ಕಪ್ಪು ಹಣ ತರೋದಕ್ಕೆ ಅವರಿಗೇನು? ಯಾಕಂದ್ರೆ ಅವರು ನಿಮ್ಮ ಪಕ್ಷದವರು ಇದರಲ್ಲಿ ಇದ್ದಾರಾ ಮತ್ತು ನಮ್ಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸಾರ್ವಜನಿಕರು. ಯಾಕಂದರೆ ಮಾಧ್ಯಮದವರು ಅಂದ್ರೆ ನಾವಂತ ಹೇಳ್ಬೇಕಾಗ್ತಲ್ಲ, ಅವರು ಯಾಕೆ ನಿಮ್ಮ ಪ್ರಧಾನಿಯವರು ಕಪ್ಪು ಹಣವನ್ನು ತರ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಪಕ್ಷದವರು ಅದರ ಶಾಮೀಲಿದ್ದಾರೆ. ಶಾಮೀಲ ಇಲ್ಲ ಅಂತ ನೀವು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿ ಇದ್ದರೆ ತರ್ಬೋದಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಷ್ಟ. ಅದೇ ನೀವು ಹೇಳಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಯಾಕಂದರೆ ಅದು ಕಷ್ಟ, ಹಣ ತರೋಕ್ಕಾಗ್ತದೆ. ಈಗ ಅಮೆರಿಕದವ್ರು ತಂದರು, ನಮ್ಮ ಅರ್ಥವ್ಯವಸ್ಥೆ ಅವರ ಅರ್ಥವ್ಯವಸ್ಥೆ ಸ್ಟ್ರಾಂಗ್ ಆಯಿತು. ನಮ್ಮ ಅರ್ಥವ್ಯವಸ್ಥೆ ಸ್ಟ್ರಾಂಗ್ ಆಗಬೇಕಾದ್ರೆ ಅಲ್ಲಿ ಕಪ್ಪು ಹಣ ತಂದರೆ ಇಲ್ಲೇ ಅವರೆಲ್ಲ ಇಟ್ಟಿದ್ದಾರೆ ಅಂದ್ಕೊಂಡು ಹೇಳಿದ್ರು. ನಿಮ್ಮ ಪಾರ್ಟಿಯವರೇ ಇಲ್ಲ ಅಂತ ಆಗ್ಬಿಟ್ರೆ ನಿಮ್ಮ ತರೋದಕ್ಕೆ ಏನು ತೊಂದರೆಯಪ್ಪ? ಅದಕ್ಕೆ ನಾವು ಈಗ ಸಾರ್ವಜನಿಕರು ಅದಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದರೆ ಕಪ್ಪು ಹಣ ತಂದರೆ ನಮ್ಮ ಅರ್ಥವ್ಯವಸ್ಥೆ ಬಲಪಡಿಸ್ಬೋದು. ಹೌದಾ? ಈಗ ಅರ್ಥವ್ಯವಸ್ಥೆ ಏನಂತ ಕೇಳಿದ್ರೆ, ಇಲ್ಲಿ ಲಾಸಲ್ಲಿದೆ, ಒಪ್ತೀನಿ, ಮತ್ತು ಸಾಲನೂ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ಕಪ್ಪು ಹಣ ತಂದರೆ ನಮ್ಮ ಆರ್ಥಿಕತೆ ಸ್ಟ್ರಾಂಗ್ ಆಗ್ತದೆ. ಅಲ್ಲಿ ಕೊಳೆಯುತ್ತಿರುವಂಥ ಹಾಳಾಗ್ತಿರುವಂಥ ಹಣವನ್ನು ನಮ್ಮ ಇದಕ್ಕೆ ದೇಶಕ್ಕೆ ತಂದರೆ
ಆದರೆ ನೀವು ಯಾಕೆ ತರ್ತಾ ಇಲ್ಲ ಕೇಳಿದ್ರೆ ನಿಮ್ಮ ಪಕ್ಷದವರು ಅದಕ್ಕೆ ಇದ್ದಾರಾ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಏನು ಕಾಣ್ತಾ ಇದೆ? ಇಲ್ಲ, ನಮ್ಮ ಪಕ್ಷದಲ್ಲಿ ಅಂತ ಇವರು ಇಲ್ಲ. ಆದರೂ ಯಾಕೆ ತರ್ತಾ ಇಲ್ಲ ಅವರು? ಇಲ್ಲ ಅಂತ ಆಗ್ಬಿಟ್ರೆ ನೀವು ಪಾರದರ್ಶಕವಾಗಿ ಗಾಜಿನ ಮನೇಲಿ ಇದ್ರಲ್ವಾ, ಗಾಜಿನ ಮನೇಲಿ ಇದ್ದವರಿಗೆ ಪಾರದರ್ಶಕತೆ ಕಾಣಿಸೋದು ಯಾಕೆ ತೊಂದರೆ? ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೆಂಗೆ ಕಾಣ್ತದೆ? ಯಾಕಂದ್ರೆ ಅವ್ರು ತರ್ತಾ ಇಲ್ಲ. ಯಾಕೆ ನಿಮ್ಗೆ ಯಾವ ಲೆಕ್ಕದಲ್ಲಿ ತರ್ತಾ ಇಲ್ಲ ಅವರು? ಅದ್ರ ಬಗ್ಗೆ ಯೋಚನೆ ಯಾವುದನ್ನೂ ತಲೆಗೆ ಮಾಧ್ಯಮದಕ್ಕೆ ಸಿಗ್ತಾ ಇಲ್ಲ. ನಿಮ್ಮ ಪ್ರಧಾನಿ, ನೀವು ಪಕ್ಷ ಪ್ರಧಾನಿ ಏನಿದಾನಲ್ಲ, ಮಾಧ್ಯಮದವರಿಗೆ ಸಿಗ್ತಾ ಇಲ್ಲ. ಅದು ಕ್ರಾಸಿಂಗ್ ನಡೀತದೆ. ಈಗ ನೋಡಿ, ನಮ್ಮಂಥವರೆಲ್ಲ ಕ್ರಾಸ್ ಮಾಡ್ತಾರೆ. ಈಗ ನಿಮಗೆ ಕ್ರಾಸ್ ಮಾಡಿ ನಿಮ್ಗೆ ತೊಂದರೆ. ಅದು ನೀವು ಸಂಘಟನೆ ಬಲಪಡಿಸಿದ್ರಿ, ಪಕ್ಷ ಬಲಪಡಿಸಿದ್ರಿ, ಬಹುಮತದಲ್ಲಿ ತಂದಿದ್ರಿ. ಆದರೆ ತೊಂದರೆ ಯಾರಿಗಿದೆ? ನಿಮಗಿದೆ. ಹೌದಾ? ಜವಾಬ್ದಾರಿ ನಿಮಗಿದೆ. ಅದಕ್ಕೊಂದು ಆನ್ಸರ್ ಮಾಡಬೇಕು. ಈಗ ನೀವು ಮತ ತಗೊಂಡವ್ರ ಪಬ್ಲಿಕ್ಗೆ ನೀವೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ, ನಾವು ಈ ಥರ ಮಾಡ್ತೀವಿ. ಪಬ್ಲಿಕ್ ನಿಮ್ಮನ್ನು ಕೇಳ್ತಾರೆ, ಮೇಲ್ನವ್ರಿಗೆ ಕೇಳೋದಕ್ಕೆ ಮೇಲವ್ರು ಸಿಗೋದು ಇಲ್ಲ. ಆವಾಗ ನೀವು ಸಮರ್ಪಕವಾಗಿ ಅದಕ್ಕೊಂದು ಉತ್ತರ ಕೊಡಬೇಕಾಗ್ತದೆ. ಉತ್ತರ ಕೊಡೋದ್ರಲ್ಲಿ ನೋಡಿ, ನೀವು ಕಪ್ಪೋಣ ತರ್ತೆ ಅಂತ ಹೇಳಿದ್ರಿ, ಮತ್ತೊಂದು ತರ್ತೆ ಮತ್ತೊಂದು ಮಾಡ್ತೇವೆ. ಅವ್ರು ಯಾವುದಕ್ಕೂ ಕಿಂಚಿತ್ತು ತಲೆ ಹಾಳು ಮಾಡ್ಕೊಳ್ತಿಲ್ಲ. ಎಲ್ಲದರಲ್ಲೂ ನೀರಲ್ಲಿ ಮುಳುಗೋದು, ಮತ್ತೆ ದೇವಸ್ಥಾನಕ್ಕೆ ಹೋಗೋ ಪೂಜೆ ಮಾಡೋದು, ಅದು ಧರ್ಮ ಬೇರೆ ರಾಜಕೀಯ ಬೇರೆ ಅಂತ ಇದು ಇರಬೇಕು. ಯಾಕಂದರೆ ಇವರು ಧರ್ಮ ರಾಜಕೀಯ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಸರಿ ಅಂತಾನೆ ನಾನು ಹೇಳೋದು. ಈಗ ಮೊದಲನೇ ಕಾಲದಲ್ಲಿ ರಾಜ್ಯರಿದ್ರಲ್ಲಿ ಮಹಾಭಾರತ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಹಾನ್ ಗ್ರಂಥಗಳಲ್ಲಿ ರಾಜಕೀಯನೇ ಬೇರೆ ಇತ್ತು, ಧರ್ಮ ಪ್ರಚಾರಕ್ಕಂತ ಧರ್ಮ ಗುರುಗಳು ಇರ್ತಾ ಇದ್ರು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಧರ್ಮ ಮತ್ತೆ ರಾಜಕೀಯ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ರಾಜಕೀಯದಲ್ಲಿ ಧರ್ಮ ಸೇರ್ಕೊಂಡಿರ್ಬೇಕು. ಯಾಕಂದ್ರೆ ರಾಜಕೀಯ ಸರಿಯಾಗಿ ನಡಿಬೇಕು, ಪ್ರಾಮಾಣಿಕವಾಗಿ ನಡಿಬೇಕು, ನಿಷ್ಠ ಇರಬೇಕು. ಅಂದ್ರೆ ಅಲ್ಲಿ ಧರ್ಮಯುತವಾಗಿ ಇರಬೇಕು. ಅಲ್ಲ, ಧರ್ಮಯುತವಾಗಿ